ವೀಕ್ಷಕರು ನಮಸ್ಕಾರ. ಭಾರತ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದನೆ ಮಾಡುವಂತ ದೇಶ. ನಮ್ಮ ದೇಶದಲ್ಲಿ ಸಿಮೆಂಟ್ ಬೇಡಿಕೆ ವರ್ಷ ಹೆಚ್ಚಾಗ್ತಾನೆ ಇದೆ. ಭಾರತದ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಎರಡು ದೊಡ್ಡ ಪ್ಲೇಯರ್ಸ್ಗಳಿದ್ದಾರೆ, ಅಂಬುಜಾ ಮತ್ತು ಅಲ್ಟ್ರಾಟೆಕ್. ಈ ಎರಡೂ ಕಂಪನಿಗಳು ಇತ್ತೀಚೆಗೆ ಬಂದಂತಹ Q2 FY26 ರಿಸಲ್ಟ್ಸ್ ಕಾರಣದಿಂದಾಗಿ ಮತ್ತೆ ಸ್ಪಾಟ್ ಲೈಟ್ಗೆ ಬಂದಿದೆ. ಅಂಬುಜಾ ಸಿಮೆಂಟ್ಸ್ ರೆವಿನ್ಯೂ 21% ಇಯರ್ ಆನ್ ಇಯರ್ ಗ್ರೋತ್ ಆಗಿ 9,174 ಕೋಟಿ ತಲುಪಿದೆ. ಈ ಗ್ರೋತ್ ಮುಖ್ಯವಾಗಿ ಹೈಯರ್ ವಾಲ್ಯೂಮ್ಸ್ ಲೈಕ್ 3% ಪ್ರೈಸ್ ಗೇನ್ ಮತ್ತು ಪ್ರೀಮಿಯಂ ಪ್ರಾಡಕ್ಟ್ಸ್ ಶೇರ್ ಹೆಚ್ಚಾಗಿರೋದ್ರಿಂದ ಬಂದಿದೆ. ಇನ್ನು ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ 1,761 ಕೋಟಿ ಆಗಿದೆ, ಮಾರ್ಜಿನ್ಸ್ 19% ಇದೆ. ಇದು ಕಾಸ್ಟ್ ಕಂಟ್ರೋಲ್ ಮತ್ತು ಅದಾನಿ ಗ್ರೂಪ್ ಸಿನರ್ಜಿಸ್ ಕಾರಣದಿಂದ ಬಂದಿದೆ. ಇನ್ನು ಅಂಬುಜಾ ಸಿಮೆಂಟ್ಸ್ ನ ಎಬಿಡಾ ಪರ್ ಟನ್ 1,060 ರೂಪಾಯಿ ಇದೆ. ಕಂಪನಿ FY28ಗೆ ತನ್ನ ಕೆಪಾಸಿಟಿಯನ್ನ 107 ರಿಂದ 155 ಮಿಲಿಯನ್ ಟನ್ಸ್ ಪರ್ ಆ್ಯನಮ್ಗೆ ಇನ್ಕ್ರೀಸ್ ಮಾಡುವಂತ ಪ್ಲಾನ್ ನ ಹಾಕೊಂಡಿದೆ. ಇನ್ನೊಂದು ಕಡೆ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾದ ಲಾರ್ಜೆಸ್ಟ್ ಪ್ಲೇಯರ್ 19,607 ಕೋಟಿ ರೆವಿನ್ಯೂ ರಿಪೋರ್ಟ್ ಮಾಡಿದೆ, 20% ಇಯರ್ ಆನ್ ಇಯರ್ ಗ್ರೋತ್ ನ ಜೊತೆಗೆ. ಇನ್ನು ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಬಂದು 3,089 ಕೋಟಿ, ಮಾರ್ಜಿನ್ಸ್ 16% ಮತ್ತು ಎಬಿಡಾ ಪರ್ ಟನ್ 966 ರೂಪಾಯಿ ಇದೆ. ಇನ್ನು ಅಲ್ಟ್ರಾಟೆಕ್ ಈಗ ಸ್ಕೇಲ್ ಮೇಲೆ ಫೋಕಸ್ ಮಾಡ್ತಾ ಇದೆ. FY26ಗೆ ತನ್ನ ಕೆಪಾಸಿಟಿಯನ್ನ 166 ರಿಂದ 200 ಮಿಲಿಯನ್ ಟನ್ಸ್ ಪರ್ ಆ್ಯನಮ್ಗೆ ಇನ್ಕ್ರೀಸ್ ಮಾಡುವಂತ ಪ್ಲಾನ್ ಹಾಕೊಂಡಿದೆ. ಇನ್ನು ವ್ಯಾಲ್ಯೂಯೇಷನ್ ಅನ್ನು ನೋಡೋದಾದ್ರೆ ಎರಡು ಪ್ರೀಮಿಯಂ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂಬುಜಾ 24x P ನಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಅಲ್ಟ್ರಾಟೆಕ್ 48x P ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ವೆರಿ ಇಂಪಾರ್ಟೆಂಟ್ ಡೆಟ್ ನೋಡೋದಾದ್ರೆ ಅಂಬುಜಾ ಬ್ಯಾಲೆನ್ಸ್ ಶೀಟ್ ತುಂಬಾನೇ ಲೈಟ್ ಆಗಿದೆ. 0.02 ಡೆಟ್ ಟು ಈಕ್ವಿಟಿ ರೇಷಿಯೋ ಇದೆ. ಅದೇ ಅಲ್ಟ್ರಾಟೆಕ್ ರೇಷಿಯೋ ಬಂದು 0.35 ಇದೆ. ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು? ಕಾಸ್ಟ್ ಮಾಸ್ಟರ್ ಅಂಬುಜಾನ ಅಥವಾ ಸ್ಕೇಲ್ ಕಿಂಗ್ ಅಲ್ಟ್ರಾಟೆಕ್? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.